ಇಷ್ಟು ಮಧ್ಯದಲ್ಲಿ ನಾನು ಓದಿದ ಶಾಲೆಗೆ ಏನಾದರೂ ಸೇವೆ ಮಾಡ್ಬೇಕನ್ನೋ ಕಾರಣಕ್ಕೆ ನಮ್ಮೂರಲ್ಲಿ ನಾನು ಓದಿದ ಶಾಲೆ ದತ್ತು ತಗೊಂಡು ಗೌರ್ಮೆಂಟ್ ಸ್ಕೂಲ್ ಅದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಎಲ್ಲ ಗೌರ್ಮೆಂಟ್ ಶಾಲೆಗಳು ಮುಚ್ಚುತ್ತಿರೋ ಟೈಮಲ್ಲಿ ನೀವು ಜೀವ ಕೊಟ್ಟಿದ್ದೀರಾ. ದತ್ತು ತಗೊಂಡೆ. ಅದು ನಮ್ಮ ಊರಿರೋದು ಮೈನ್ ರೋಡ್ ಇಂದ 1.5 ಕಿಲೋಮೀಟರ್ ಒಳಗಡೆ ಹಳ್ಳಿ. ಯಾವ ಬಸ್ಸು ಇಲ್ಲ ಅಲ್ಲಿಗೆ, ಈಗಲೂ ಬಸ್ ಇಲ್ಲ. ಸೊ ವೆಹಿಕಲ್ ಟ್ರಾನ್ಸ್ಪೋರ್ಟೇಶನ್ ಅವರು ಮಾಡ್ಕೊಂಡಿದ್ದಾರೆ. ಸೊ ಆ ಊರಿಂದ ಮಕ್ಕಳು 7th ಸ್ಟ್ಯಾಂಡರ್ಡ್ ಮಾತ್ರ ಇದೆ. ಎಷ್ಟು ಮಕ್ಕಳಿದ್ದಾರೆ? ನಾನ್ ತಗೊಂಡಾಗ 77 ಇದ್ರು. 100 ಮೆಂಬರ್ಸ್ ಆಗಿದ್ದಾರೆ. 3 ಜನ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಸ್ಕೂಲ್ ಇದು ಯೂನಿಫಾರ್ಮು, ಬುಕ್ಸು, ಸ್ಪೋರ್ಟ್ಸ್ ಐಟಮ್ಮು ಎಲ್ಲವನ್ನೂ ನೀವೇ ಪ್ರೊವೈಡ್ ಮಾಡ್ತಾ ನಿಮಗೊಂದು ಚಪ್ಪಾಳೆ ಹೊಡಿರಿ, ಚಪ್ಪಾಳೆ. ಎಸ್. ಮತ್ತೆ ನಾನು ಯೂನಿಫಾರ್ಮ್ ಕೊಟ್ಟಿರೋದು ಬರೀ ಬಟ್ಟೆ ಕೊಟ್ಟಿಲ್ಲ ಅವ್ರಿಗೆ, ಅವ್ರ ಸೈಜ್ ಮೆಜರ್ಮೆಂಟ್ ತಗೊಂಡು ಹೊಲಿಸ್ಬಿಟ್ಟ ಕೊಟ್ಟಿದ್ದೀನಿ ಅವ್ರಿಗೆ. ಓಕೆ. ಸೊ ಹಾಗಾಗಿ ಅದೊಂದು ಸಾರ್ಥಕ ಜೀವನ ಅನ್ಕೊಂಡಿದ್ದೀನಿ ನಾನು. ಆ ಸ್ಕೂಲ್ ತುಂಬಾ ಹಳೇದಾಗ್ಬಿಟ್ಟಿತ್ತು. ಮತ್ತೆ ಅವ್ರು ಯಾರೊಬ್ರು ಅನು ಅಕ್ಕ ಅಂತ ಒಂದು ಕರೆಕ್ಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಸೊ ಅವರು ಲೇಬರ್ ತಗೊಳ್ಳದೆ ಪೇಂಟ್ ಮಾಡ್ಕೊಟ್ರು. ಬರೀ ಪೇಂಟರ್ ನಾವೇ ಕೊಟ್ವಿ. ಸೊ ಅವರು ಶ್ರಮದಾನ ಮಾಡಿ ನೀಟಾಗಿ ಪೇಂಟ್ ಮಾಡ್ಕೊಟ್ರು. ಸೊ ತುಂಬಾ ನೀಟಾಗಿದೆ ಸ್ಕೂಲ್ ಇವಾಗ. ಸೊ ಅದಾದ್ಮೇಲೆ ಲಾಸ್ಟ್ ಇಯರ್ ತಗೊಂಡು ನಮ್ಮ ತಂದೆ ಹೆಸರಲ್ಲಿ, ಅವ್ರು ನಮ್ಮ ತಂದೆ ಮಿಲಿಟರಿ ಆಫೀಸರು. ಸೊ ಅವ್ರು ತೀರ್ಕೊಂಡ್ಮೇಲೆ ಅವ್ರ ಹೆಸರೇ ಒಂದು ಮಾಡ್ಬೇಕನ್ನೋ ಆಸೆಗೆ ಅವ್ರ ದತ್ತು ತಗೊಂಡು ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈಗ ಎಷ್ಟು ವರ್ಷ ಆಯ್ತು ಸರ್ ತಗೊಂಡು? 2ನೇ ವರ್ಷ ಇದು, ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ಗೆ 100 ಮೆಂಬರ್ಸ್, 22 ಜನ ಮಕ್ಕಳು ಜಾಸ್ತಿ ಆಗಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ಅದನ್ನೇನು ಜಾಸ್ತಿ ನಾವೆಲ್ಲೂ ಏನು ಪ್ರಚಾರ ಮಾಡಕ್ ಹೋಗಿಲ್ಲ. ಎಲ್ಲರೂ ಇಂಟ್ರೆಸ್ಟ್ ಸಿಗ್ದಾಗ ಸುಮ್ಮನೆ ಇದಕ್ಕೆ ಹೇಳ್ತೀರಾ, ಅದಕ್ಕೋಸ್ಕರನೇ ಅಂತ ಪ್ರಚಾರ ಮಾಡಕ್. ಬಟ್ ಇಂಥದನ್ನೆಲ್ಲ ಹೇಳ್ಕೋಬೇಕು ಅಂತ ನಾನು ಅನ್ಕೊಳ್ತೀನಿ ಸರ್. ಆತರ ಆಯ್ತು. ಈಗ ಮೊನ್ನೆ ನಮ್ಮ ಫ್ಲವರ್ ಶೋ ಮಾಡಿದ್ರು ಕಬ್ಬನ್ ಪಾರ್ಕ್ ಅಲ್ಲಿ ಮಾಡಿದ್ರು. ಸೊ ಅಲ್ಲಿಗೆ ಒಂದು ಬಸ್ ಮಾಡಿ ಎಲ್ಲ ಮಕ್ಕಳು ಮತ್ತೆ ಪೇರೆಂಟ್ಸ್ ಎಲ್ಲ ಕರ್ಕೊಂಡ್ಬಂದು ಕಬ್ಬನ್ ಪಾರ್ಕ್ ಫ್ಲವರ್ ತೋರಿಸಿ ಅವ್ರಿಗೆ ಎಲ್ಲ ತರದ ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ರು. ಖುಷಿಯಾಗಿದೆ ಮಕ್ಕಳಿಗೆ ಎಲ್ಲರಿಗೂ. ಮತ್ತೆ ಅಲ್ಲಿ ಕೊಳ್ಳೇಗಾಲ ತಾಲೂಕಲ್ಲೇ ಟೆಕ್ನೋ ಸ್ಕೂಲ್ ಇಲ್ಲ. ನಮ್ಮ ಸ್ಕೂಲ್ನ ಟೆಕ್ನೋ ಸ್ಕೂಲ್ ಮಾಡಿದೀನಿ ಇವಾಗ. ಅದನ್ನ ಹೈಟೆಕ್ ಇದು ಮಾಡಿ ಪ್ರೊಜೆಕ್ಟರ್ಸ್ ಮತ್ತೆ ಅದಕ್ಕೆ ಸ್ಕ್ರೀನು ಮತ್ತೆ ಈ ಇಂಟರ್ನೆಟ್ ಮೋಡಮ್ ಏನೋ ಅಂತಾರಲ್ಲ ಅದೆಲ್ಲ ಈಗ ಟೆಕ್ನೋ ಸ್ಕೂಲ್. ಅದು ಮಕ್ಕಳು ಯಾವ್ದಾದ್ರು ಒಂದು ಸನ್ನಿವೇಶ ಬಂದಾಗ ಅದರದ್ದು ಜೀವನ ಚರಿತ್ರೆ, ಅಂಬೇಡ್ಕರ್ ಜೀವನ ಚರಿತ್ರೆ ನೋಡ್ಬೇಕಂದ್ರೆ ಕಂಪ್ಲೀಟ್ ಅಲ್ಲೇ ನೋಡ್ತಾರೆ ಸ್ಕ್ರೀನ್ ಅಲ್ಲಿ. ಮತ್ತೆ ಇಲ್ಲಿ ನಾವೇನ್ ಹೈಟೆಕ್ ಸ್ಕೂಲ್ಗಳಲ್ಲಿ ಸಬ್ಜೆಕ್ಟ್ ಮಾಡ್ತೀವಲ್ಲ ಅದನ್ನೇ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಪ್ರೈವೇಟ್ ಸ್ಕೂಲ್ ತರನೇ ಅಲ್ಲೇ ನೋಡ್ತಾರೆ. ಅಲ್ಲಿ ತಾಲೂಕಲ್ಲೇ ಇಲ್ಲ ಅದು. ದೊಡ್ಡ ದೊಡ್ಡ ಸ್ಕೂಲ್ಗಳಿದೆ, ಲಕ್ಷಾಂತರ ಫೀಸ್ ತಗೊಳ್ಳೋರು. ಅಲ್ಲೇ ಸ್ಕೂಲ್ ಮಾಡಿ ನಾವು ಮಾಡಿದ್ವಿ. ಬಟ್ ಚೆನ್ನಾಗಿ ನಡೀತಾ ಇದೆ ಸ್ಕೂಲ್ ಅದು ಇವಾಗ. ಸೊ ಹಾಗಾಗಿ ಆ ಊರಲ್ಲಿ ಈಗ ಮಕ್ಕಳು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸ್ಕೂಲ್ಗೆ ಬರೋದಕ್ಕೆ ಮಕ್ಕಳು ಬರ್ತಾ ಇದ್ದಾರೆ ಸ್ಕೂಲ್ಗೆ. ಹಾಗಾಗಿ ಅದೊಂದು ತೃಪ್ತಿ. ಎಸ್ ಸರ್, ನೀವೆಷ್ಟು ಸರಳ ಸ್ವಭಾವದವ್ರು. ಆ ಕಮೆಂಟಿಗೆ ಹೀಗೂ ನನಗೆ ಉತ್ತರ ಸಿಗ್ತಾ ಬಿಡಿ ಸರ್. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ತಾ ಇದೆ. ಒಂದೊಂದೇ ಮಕ್ಕಳಿಲ್ಲ, ಟೀಚರ್ಸ್ ಇಲ್ಲ, ನೀರಿಲ್ಲ, ವಾಶ್ರೂಮ್ ಇಲ್ಲ ಅಂತ ಬ್ಯಾಕ್ ಟು ಬ್ಯಾಕ್ ಮುಚ್ತಾನೆ ಇದ್ದಾರೆ. ಸೊ ಖುಷಿ ಆಯ್ತು ಸರ್, ಒಂದು ಪ್ರೈವೇಟ್ ಸ್ಕೂಲ್ ಲೆವೆಲ್ಗೆ ನಿಮ್ಮ ಸ್ಕೂಲ್ ನೀವು ತಗೊಂಡು ಹೋಗ್ತಾ ಇದ್ದೀರಲ್ಲ. ಎಸ್ ಸರ್, ನನಗೆ ಕೇಳುವಾಗಲೇ ನಂಗೆ ಗೊತ್ತಾಯ್ತು. ಯೂನಿಫಾರ್ಮಿಟಿ ಇರ್ಬೋದು, ಅವರ ಒಂದು ಶಿಸ್ತು ಇರ್ಬೋದು, ಅಲ್ಲಿ ಮಕ್ಕಳಿಗೆ ಕೊಡ್ತಕ್ಕಂತ ಎಜುಕೇಶನ್, ಗುಣಮಟ್ಟದ ಶಿಕ್ಷಣ, ಮತ್ತೆ ಅಲ್ಲಿನ ಟೀಚರ್ಸ್ ಕೂಡ ಸ್ವಲ್ಪ ನಾವು ಟ್ರೈನ್ ಮಾಡಿದ್ವಿ ಯಾವ ತರ ಬಿಹೇವ್ ಮಾಡೋದು ಮಕ್ಕಳ ಜೊತೆ. ಎಸ್ ಸೂಪರ್. ಅದೆಲ್ಲ ಇರ್ಬೇಕು. ಅದೇ ತರ ಮಾಡ್ಕೊಂಡು ಹೋಗುವ. HM ಅವರು ವಾಸು ಅಂತಿದ್ದಾರೆ, ಅವ್ರು ತುಂಬಾ ಡೆಡಿಕೇಟೆಡ್ ಪರ್ಸನ್, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಸರ್ ಈ ಕನ್ನಡದ ಈ ಗೌರ್ಮೆಂಟ್ ಸ್ಕೂಲ್ಗಳನ್ನ ಉಳಿಸ್ಬೇಕು ಅನ್ನೋದಿತ್ತ ಮುಂಚೆಯಿಂದ? ಮೇಡಮ್, ಮೊದಲಿಂದ ನಾನು ಹೋರಾಟಗಳು ಮಾಡ್ತಾ ಇದ್ದೆ. ಗೌರ್ಮೆಂಟ್ ಸ್ಕೂಲ್ ಮುಚ್ಚಬಾರ್ದು, ಗೌರ್ಮೆಂಟ್ ಸ್ಕೂಲ್ ಉಳಿಸ್ಕೋಬೇಕು ಅಂತ. ಯಾಕಂದ್ರೆ ಶಿಕ್ಷಣದ ಮೌಲ್ಯ, ನಿಮಗೆ ನಿಜವಾದ ಶಿಕ್ಷಣ ಸಿಗೋದು ಗೌರ್ಮೆಂಟ್ ಸ್ಕೂಲಲ್ಲೇ. ಯಾಕಂದ್ರೆ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಒಬ್ಬ ಟೀಚರ್ ಅಪಾಯಿಂಟ್ಮೆಂಟ್ ಆಗ್ಬೇಕು ಅಂದ್ರೆ ಫಿಲ್ಟರ್ ಮಾಡಿ ಅಪಾಯಿಂಟ್ ಮಾಡ್ತಾರೆ. ಸುಮ್ಮನೆ ಬಂದವ್ರಿಗೆಲ್ಲ ತಗೊಳ್ಳಲ್ಲ. ಈಗ ಪ್ರೈವೇಟ್ ಸ್ಕೂಲಲ್ಲಿ SLC ಪಾಸ್ ಮಾಡಿ ಸ್ವಲ್ಪ ಇಂಗ್ಲಿಷ್ ಬರುತ್ತೆ ಅಂದ್ರೆ ತಗೊಳ್ತಾರೆ. ಬಟ್ ಅಲ್ಲಿ ಇಚ್ಛಾಶಕ್ತಿ ಇರಬೇಕು, ಬದ್ಧತೆ ಇರಬೇಕು ಬರೋ ಟೀಚರ್ಗಳಿಗೆ. ಮತ್ತೆ ಪೇರೆಂಟ್ಸ್ ಕೂಡ ಒಂದು ಗೌರ್ಮೆಂಟ್ ಸ್ಕೂಲ್ ಮೇಲೆ ನಂಬಿಕೆ ಬರಬೇಕು. ಬಟ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬಿಲ್ಡಿಂಗ್ ಚೆನ್ನಾಗಿರುತ್ತೆ, ರೂಮ್ ಚೆನ್ನಾಗಿರುತ್ತೆ, ಫೆಸಿಲಿಟೀಸ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹೋಗ್ತಾರೆ, ಲಕ್ಷಾಂತರ ಫೀಸ್ ಕೊಡ್ತಾರೆ. ಬಟ್ ಗೌರ್ಮೆಂಟ್ ಅಲ್ಲಿ ನೀವು 1 ಪೈಸಾ ಫೀಸ್ ಕಟ್ಟಂಗಿಲ್ಲ. ಶಾಲಾ ಕೊಠಡಿಗಳು ಹಳೆಯ ಕೊಠಡಿಗಳಿರ್ತವೆ. ಮತ್ತೆ ಶೈಕ್ಷಣಿಕ ಮೌಲ್ಯ ಚೆನ್ನಾಗಿದೆ. ಬಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಪೇರೆಂಟ್ಸ್ಗೆ ಒಂಥರ ಆಗೋದ್ರಿಂದ ಸೇರ್ಸಲ್ಲ. ಬಟ್ ಗೌರ್ಮೆಂಟ್ ಅದ್ರ ಬಗ್ಗೆನೂ ಗಮನ ತಗೊಂಡ್ರೆ ಖಂಡಿತವಾಗ್ಲೂ
ಒಳ್ಳೆ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್. ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ನಮ್ಮ ನಾಯಕರವರು, ಅವ್ರ ಜೊತೆ ವರ್ಕ್ ಮಾಡೋದು ನಾನು. ಅವ್ರ ತಮ್ಮ ಕ್ಷೇತ್ರದಲ್ಲಿ ನೀವು ಯಾವುದೇ ಗೌರ್ಮೆಂಟ್ ಸ್ಕೂಲ್ ತಗೊಂಡ್ರು ನಿಮ್ಗೆ ಯಾವ ಪ್ರೈವೇಟ್ ಸ್ಕೂಲ್ಗೂ ಕಮ್ಮಿ ಇಲ್ಲ. ಅವು ಎಲ್ಲ ಹೈಟೆಕ್ ಸ್ಕೂಲ್ಗಳೆಲ್ಲ. ಬೇಕಾದ್ರೆ ನೀವು ಅವ್ರು ಬಂದು ವಿಸಿಟ್ ಮಾಡಿ. ಅಲ್ಲಿ ನಿಮ್ಮ ಹತ್ತಿಕೆರೆ ಇರ್ಬೋದು, ಮಲ್ಲೇಶ್ವರಂ, ಯಶವಂತಪುರ, ದಿವಾನರಪಾಳ್ಯ, ಸುಬೇದರ್ಪಾಳ್ಯ ಎಲ್ಲ ಎಂತ ಸ್ಕೂಲ್ ಮಾಡಿದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದಾರೆ ಅವರು. ಯಾವ ಗೌರ್ಮೆಂಟ್ ಸ್ಕೂಲ್ ಇದು ಪ್ರೈವೇಟ್ ಸ್ಕೂಲ್ ಕೊಡಿಬೇಕು ಅಷ್ಟಿದೆ. ಶೈಕ್ಷಣಿಕ ಗುಣಮಟ್ಟ ಚೆನ್ನಾಗಿದೆ, ಬಿಲ್ಡಿಂಗ್ಗಳು ಚೆನ್ನಾಗಿದಾವೆ, ಅವ್ರು ಕೊಡೋ ಫೆಸಿಲಿಟಿ ಚೆನ್ನಾಗಿದೆ. ಸೊ ಹಾಗಾಗಿ ಅಂತ ನಾಯಕರ ಜೊತೆ ಇದೀವಿ ಅಂತ ಅದೊಂದು ಸ್ಫೂರ್ತಿ ನಮ್ಗೆ. ಅವ್ರು ಅಲ್ಲಿ ಮಾಡಿ ನಾವು ನಮ್ಮೂರ ಮಾಡ್ಬೇಕು. ಎಸ್ ಸರ್, ಎಸ್ ಸರ್. ಈ ತರ ಎಲ್ಲರಿಗೂ ಬಂದ್ಬಿಟ್ರೆ ಆಲ್ಮೋಸ್ಟ್ ತುಂಬಾ ಗೌರ್ಮೆಂಟ್ ಸ್ಕೂಲ್ಗಳು ಮತ್ತೆ ರೀಓಪನ್ ಆಗ್ಬಿಡುತ್ತೆ. ಬಟ್ ನಾನು ಇಷ್ಟು ನನ್ನ ಸ್ಕೂಲ್ ಡೆವಲಪ್ ಮಾಡಿರೋದು ನಾನು ಯಾರ ಹತ್ರನೂ ಡೊನೇಷನ್ ತಗೊಂಡಿಲ್ಲ. ಓಕೆ. ನನ್ನ ಹಾರ್ಡನ್ ಮನಿನೇ. ನಾನು ಯಾರ ಹತ್ರ ನೀವು ಅಷ್ಟು ಕೊಡಿ, ನನಗೆ ಇಷ್ಟು ಕೊಡಿ, ಸ್ಕೂಲ್ ಕೊಡಿ, ಫೀಸ್ ಕೊಡಿ, ಯಾರ ಹತ್ರ ಕೇಳಿಲ್ಲ. ಎಸ್. ಒಬ್ರು ಫ್ರೆಂಡ್ ಮಾತ್ರ ನನಗೆ ಬುಕ್ಸ್ಗಳು ಫ್ರೀ ಕೊಡ್ತಾರೆ ಎವ್ರಿ ಇಯರ್, ವಾಸುದೇವ್ ಅಂತ. ಅವ್ರು ಫುಲ್ ಬುಕ್ಸ್ ಫ್ರೀ ಕೊಡ್ತಾರೆ. ಅದು ಬಿಟ್ರೆ ಬೇರೆ ಯಾರ ಹತ್ರ ಒಂದು ಪೈಸೆ ತಗೊಳಲ್ಲ. ನನ್ನ ದುಡ್ಡ ನಾ ಏನೋ ಸಂಪಾದನೆ ಮಾಡಿ ಎಲ್ಲ ಯಾರು ಎತ್ಕೊಂಡು ಹೋಗಲ್ಲ. ನಾನು ಅದೊಂದು ಸಮ್ ಪರ್ಸೆಂಟೇಜ್ ಅಷ್ಟು ಕೊಟ್ರೆ ಅಷ್ಟೇ ಖುಷಿ ಮಕ್ಕಳಿಗೆ. ಅವ್ರಿಗೆ ಇನ್ನೇನು ಜಾಸ್ತಿ ಕೇಳಲ್ಲ. ಅವ್ರು ಒಂದು ಯೂನಿಫಾರ್ಮ್ ಕೇಳ್ತಾರೆ, ಒಂದು ಶೂ ಕೇಳ್ಬೋದು, ಪುಸ್ತಕ ಕೇಳೋದು ಬಿಟ್ರೆ. ಒಂದು ಇದನ್ನ ಟೆಕ್ನೋ ಸ್ಕೂಲ್ ಅಡಾಪ್ಟ್ ಮಾಡಿದೀವಿ, ಅದ್ರ ಭಾಗ ಅದು ನಡ್ಕೊಂಡು ಹೋಗ್ತಾ, ಅದ್ರಿಗೇನು ತೊಂದರೆ ಆಗಲ್ಲ. ಒಂದ್ಸಲಿ ಫೀಸ್ ಕಟ್ಬಿಟ್ರಲ್ಲಿ ಓವರ್ ದ ಇಯರ್ ಅವ್ರು ಕೊಡ್ತಾನೆ ಇರ್ತಾರೆ ಸಬ್ಜೆಕ್ಟ್. ಸೊ ಏನು ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ವಾವ್, ಸೂಪರ್ ಸರ್. ಓಕೆ, ನಿರ್ಮಾಪಕರು, ಆ್ಯಕ್ಟಿಂಗು, ಬಿಸ್ನೆಸ್ಸು, ಈಗ ಗೌರ್ಮೆಂಟ್ ಶಾಲೆಗಳನ್ನ ಉಳಿಸ್ತಾ ಇದ್ದೀರಾ, ಬಿಸ್ನೆಸ್ಸು. ಓಕೆ, ಇವಾಗ ಓಕೆ ಮುಂದೆ ಏನು ಮಾಡ್ಬೇಕಂತ ಅನ್ಸುತ್ತೆ? ಇದಕ್ಕೆ ಇನ್ನೂ ಏನಾದ್ರು ಆ್ಯಡ್ ಮಾಡ್ಬೇಕನ್ಸುತ್ತಾ? ಓಕೆ, ಈ ದಾರಿಲಿ ನನ್ನ ಫ್ಯೂಚರ್, ಓಕೆ ಈ ದಾರಿಲಿ ಹೋಗ್ಬೇಕು ಅಂತ ಅನ್ಸುತ್ತಾ ನಿಮಗೆ? ಅಥವಾ ಎಲ್ಲದನ್ನು ಹ್ಯಾಂಡಲ್ ಮಾಡ್ಬೇಕಪ್ಪ ಅಂತ ಅನ್ಸುತ್ತಾ? ಮೇಡಮ್, ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಹೀಗೆ ಮಾಡಬೇಕು, ಹೀಗೆ ಇರ್ಬೇಕು ಅಂತ ಯಾವತ್ತೂ ಅನ್ಕೊಂಡೆ. ನಾನು ಫ್ಲೋ ಹೆಂಗ್ ಹೋಗುತ್ತೆ ಹಂಗೆ ಹೋಗ್ತಾ ಇರೋಣ, ಬಟ್ ಒಳ್ಳೆ ಥರ ಹೋಗೋಣ ಅಂತ. ಎಸ್ ಸರ್, ಸೂಪರ್. ನಾನು ಇದನ್ನೇ ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿಲ್ಲ. ನೀವು ಅನ್ಬೋದು, ನೀವೇನು ಅವತ್ತು ಹಂಗ ಅನ್ಕೊಂಡಿದ್ರಲ್ಲ ಕಟೌಟ್ ಹಾಕ್ಸ್ರಿ ಅಂತ. ಅಫ್ಕೋರ್ಸ್ ಅನ್ಕೊಂಡಿರಲಿಲ್ಲ, ಅವತ್ತು ಬೀಳುತ್ತಾ ಗೊತ್ತಿರಲಿಲ್ಲ. ಬಟ್ ಹತ್ರಕ್ಕೆ ಬಂದಾಗ ಯಾಕೆ ಕಟೌಟ್ ಹಾಕ್ಸ್ಬಾರ್ದು ಅನ್ನಿಸ್ತು ಅಷ್ಟೇ. ಹಾಕ್ಸ್ಕೊಂಡೆ. ಅದೇ ಹೋಗ್ತಾ ಇರ್ತೀವಿ, ಆ ಫ್ಲೋನಲ್ಲಿ ಎಲ್ಲಿ ಏನ್ ಮಾಡಕ್ ಸಾಧ್ಯನೋ ಅದ್ ಮಾಡ್ತೀವಿ. ಮಾಡಕ್ಕಾಗಿಲ್ಲ ಬೇಡ. ಇಷ್ಟು ವರ್ಷ ನಾನು ಸ್ಕೂಲ್ ಬಿಟ್ಟು ನಮ್ಮೂರ್ ಸ್ಕೂಲ್ ಏನು ಮಾಡಬಾರ್ದು 2 ವರ್ಷದ ಹಿಂದೆ ಯಾಕೆ ಮಾಡಿದೆ? ಅವಾಗ ಟೈಮ್ ಬಂತು, ಮಾಡಿದ್ವಿ. ಟೈಮ್ ಮಾಡ್ಬೋದು ಅಂತ ನನ್ಗೆ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂತು, ಮಾಡ್ಬೇಕು ಅನ್ನಿಸ್ತು, ಮಾಡಿದೆ. ಸುಮ್ಮನೆ ಇರ್ಬೋದಾಗಿತ್ತು. ಇಷ್ಟು ವರ್ಷ ಇದ್ದಿದ್ದು ಏನೋ ಖರ್ಚು ಮಾಡದೆ ಇರ್ಬೋದಾಗಿತ್ತು. ಮಿನಿಮಮ್ ಒಂದು ವರ್ಷಕ್ಕೆ ನನಗೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು 3-4 ಲಕ್ಷ ಬೇಕಾಗುತ್ತೆ ಸ್ಕೂಲ್ಗೆ. ಅದು ಇಟ್ಕೊಂಡು ಸುಮ್ಮನೆ ಇರ್ಬೋದಾಗಿತ್ತು ನಾನು. ಯಾಕೆ ಮಾಡಿದ್? ಏನೋ ಒಂದು ಅಲ್ಲಿ ಬಂದಿದ್ದು ಸ್ವಲ್ಪ ಇಲ್ಲ, ನಾವು ಸೇವೆ ಮಾಡೋಣ ನಾನು ಅಷ್ಟೇ, ಬೇರೆ ಏನೇನಿಲ್ಲ. ಹಂಗೆ ಮಾಡು ಹಿಂಗೆ ಮಾಡೋಕೆ ಯಾವತ್ತೂ ಅನ್ಕೊಂಡು ಇಲ್ಲ. ಅದು ಏನಾಗುತ್ತೋ ಅದು ಫ್ಲೋ ಅಲ್ಲಿ ಹೋಗೋದು ಅಷ್ಟೇ. ಓಕೆ, ಕೊನೆಯದಾಗಿ ನನ್ನ ಪ್ರಶ್ನೆ, ಈಗ ಸಿನಿಮಾ ಇಂಡಸ್ಟ್ರಿಗೆ ಬರುವಂತಹ ಯೂತ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟು ವರ್ಷಗಳ ಕಾಲ ಕಲಾವಿದರಾಗಿದ್ದೀರಾ. ಸೊ ಈಗ ಒಂದಷ್ಟು ಜನ ಓಕೆ, ಇವತ್ತು ನಾನು ಸೀರಿಯಲ್ ಮಾಡಬೇಕು, ಸಿನಿಮಾ ಮಾಡಬೇಕು, ರಾತ್ರಿ ನಾನು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಡ್ಬೇಕು, ನಾನು ನೆಕ್ಸ್ಟ್ ಡೇ ನನ್ನ ಕಟೌಟ್ ಎಲ್ಲ ಕಡೆ ಇರಬೇಕು. ಈಗ ನೀವು ಹೇಳ್ತಿದ್ರಿ ಒಂದು ಕಟೌಟಿಗೆ ನಾನು ಎಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತಿದ್ರಿ. ಸೊ ಈಗಿನವರಿಗೆಲ್ಲ ಓಕೆ, ಇವತ್ತು ನಾನು ಆ್ಯಕ್ಟ್ ಮಾಡ್ತಿದ್ದೀನಿ, ನಾಳೆ ನನ್ನ ಕಟೌಟ್ ಇರಬೇಕು, ನಾನು ಸಿಕ್ಕಾಪಟ್ಟೆ ಫೇಮಸ್ ಆಗಬೇಕು ಅಂತ. ಸೊ ಯೂತ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ನಮ್ಮ ಕಾಲದಲ್ಲಿ ಯಾವುದು ನಮಗೆ ಈಸಿಲಿ ಅಕ್ಸೆಸಿಬಲ್ ಇರಲಿಲ್ಲ. ಇದ್ದಿದ್ದೆ ಒಂದು ಚಾನಲ್ಲು, ಆಮೇಲೆ ಇನ್ನೊಂದು ಚಾನಲ್ ಆಯ್ತು, DD ಚಂದನ ಆಯ್ತು, ಆಮೇಲೆ ಉದಯ ಬಂತು, ಆಮೇಲೆ ETV ಬಂತು. ಒಂದೊಂದೊಂದು ಸ್ಟೆಪ್ ಆಗಿ ಬಂದ್ವು ಎಲ್ಲ ಚಾನಲ್ಗಳು. ಸೊ ಆವಾಗ ನಮಗೆ ನಮ್ಮ ಪ್ರತಿಭೆ ತೋರ್ಸೋದಕ್ಕಾಗ್ಲಿ, ನಮ್ಮನ್ನ ಎಕ್ಸಿಬಿಟ್ ಮಾಡೋದಕ್ಕಾಗ್ಲಿ ಏನು ಅವಕಾಶ ಇರಲಿಲ್ಲ. ಇದ್ದಿದ್ದೊಂದು ಚಾನಲ್ ಬಡದಾಡ್ಕೊಂಡು ಹೋಗ್ಬೇಕು. ಈಗ ಎಲ್ಲಾರ್ಗು ಒಂಥರ ವಿಪುಲ ಅವಕಾಶ ಇದೆ. ಯಾರು ಹೆಂಗ್ ಬೇಕಾದ್ರು ನೀವು ಓವರ್ ದ ನೈಟ್ ಹೀರೋ ಆಗ್ಬೋದು, ಓವರ್ ದ ನೈಟ್ ಝೀರೋನು ಆಗ್ಬೋದು, ಓವರ್ ದ ನೈಟ್ ಕಟೌಟ್ ಕಟ್ಕೊಳ್ಳೋ ಲೆವೆಲ್ಗೆ ಬರ್ಬೋದು. ಬಟ್ ಅದಕ್ಕೆಲ್ಲ ಒಂದು ಪೂರ್ವ ತಯಾರಿ ಮಾಡ್ಕೊಂಡು ಬರ್ಲೇಬೇಕು. ಯಾರೇ ಅದು ಪೂರ್ವ ತಯಾರಿ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಈಗ ನಾವು ಬಂದಾಗ ಅಂದ್ರೆ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಬಂದ್ವಿ. ಈಗ ಆ ಸ್ಟೆಪ್ ಬೈ ಸ್ಟೆಪ್ ಬಂದ್ರು ಕೂಡ ಫಾಸ್ಟ್ ಆಗಿ ಬರ್ಬೋದು ಅಷ್ಟೇ ಅಂತ ಬರ್ತಾರೆ. ಮೊದಲ ದೊಡ್ಡ ಬಿಲ್ಡಿಂಗ್ ಗಳಿಗೆ ಲಿಫ್ಟ್ ಇರ್ಲಿಲ್ಲ, ಹೌದಾ? ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗಿ ಸ್ವಲ್ಪ ಟೈಮ್ ತಗೋತಾ ಇತ್ತು. ಈಗ ಎಕ್ದಮ್ ಎಕ್ಸ್ಕವೇಟರ್ ಇದೆ, ಇಲ್ಲ ಲಿಫ್ಟ್ ಇದೆ, ಆತರ ಟಕ್ಕನ್ ಬೇಗ ಓಡ್ಬೋದು ನಾವು. ಮೊದಲು ರೀಚ್ ಆಗ್ತಾ ಇದ್ವಿ, ಸ್ಟೆಪ್ ಬೈ ಸ್ಟೆಪ್ ರೀಚ್ ಆಗ್ತೀವಿ. ಈಗ ಸ್ಟೆಪ್ ಇಲ್ಲದೆ ಎಕ್ದಮ್ ಮುಂದೆ ಹೋಗ್ಬೋದು. ಅದೇ ತರ ಕಲಾವಿದರಿಗೂ ಅಷ್ಟೇ ಪ್ರತಿಭೆ ಇದ್ದು ನಿಮ್ಮ ಒಂದು ಹಾರ್ಡ್ ವರ್ಕ್ ಇದ್ರೆ
ಇವತ್ತು ಆಗ್ತಾರೆ ನಾಳೆ ಆಗ್ಬೋದು, ನಾಡಿದ್ದು ಆಗ್ಬೋದು. ಈಗ ನಾವು ಕಣ್ಮುಂದೆ ನೋಡ್ತಾ ಇದೀವಿ, ಗಿಲ್ಲಿ ಅವರೆಲ್ಲ ಸುಮ್ನೆ ಬಂದಿಲ್ಲ. ಹೌದು ಹೌದು, ಪ್ರತಿಭೆ, ಅವರಲ್ಲಿರ್ತಕ್ಕಂಥ ಪ್ರತಿಭೆನ ಪ್ರದರ್ಶನ ಮಾಡಿ ಇಡೀ ಕರ್ನಾಟಕವನ್ನ ಒಂದು ಏನಂತಾರ ಸಂವಹನ ಮಾಡೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಒಂದು ದೊಡ್ಡ ಎಜುಕೇಶನ್ ಮಾಡ್ಬೇಕಾಗಿಲ್ಲ, ದೊಡ್ಡ ಇದನ್ನು ಇಂಜಿನಿಯರ್ ಆಗ್ಬೇಕಾಗಿಲ್ಲ, PhD ತಗೋ, ಏನು ಬೇಕಾಗಿಲ್ಲ. ಅದಕ್ಕೆ ನಿಮ್ಮಲ್ಲಿ ಪ್ರತಿಭೆನ ನೀವು ಪ್ರದರ್ಶನ ಮಾಡಿದ್ರೆ, ಅದಕ್ಕೆ ಒಂದು ಕನ್ಸಿಸ್ಟೆಂಟ್ ಆಗಿ ಇಟ್ಕೊಂಡು ಮಾಡಿದ್ರೆ ಯಾರು ಬೇಕಾದ್ರೂ ಮುಂದೆ ಬರೋದಕ್ಕೆ ಅವಕಾಶ ಇದೆ. ಹಾಗಾಗಿ ಈಗ ಬರೋರು ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಆದಷ್ಟು ಬೇಗ ಲಿಫ್ಟ್ ಅಲ್ಲಿ ಹೋಗದೆ ಬೆಟ್ಟ ಹತ್ಕೊಂಡ್ ಬಂದ್ರೆ ಸೇಫ್ ಆಗಿ ಸೇರ್ಬೋದು. ನಾವು ಸಡನ್ ಆಗಿ ಹೋಗ್ತೀವಿ ಅಂದಾಗ ಹೋದಷ್ಟೇ ಬೇಗ ಬರೋ ಅವಕಾಶನೂ ಇರುತ್ತೆ. ಲಿಫ್ಟ್ ಅಲ್ಲಿ ಸ್ಟೆಪ್ ಅಲ್ಲಿ ಹೋದ್ರೆ ಆ ಒಂದು ಸ್ಟೆಪ್ ಬೈ ಸ್ಟೆಪ್ ಕಷ್ಟ ಪಡ್ಕೊಂಡು ಹೋದ್ರೆ ನಿಮ್ಗೆ ಅದ್ರ ಬೆಲೆ ಗೊತ್ತಿರ್ತದೆ. ಅದು ಒಂದು ಏನು ಅದು ಘನತೆ ಗಾಂಭೀರ್ಯ ಎಲ್ಲ ಇರ್ತದೆ. ಕಷ್ಟ ಏನು, ಲಿಫ್ಟ್ ಮಧ್ಯೆ ಕೆಟ್ಟೋದ್ರು ಕಷ್ಟ, ಕರೆಂಟ್ ಹೋದ್ರೆ ಮುಗೀತು, ಬಿದ್ರು ಕಷ್ಟ. ಕರೆಕ್ಟ್. ಇದು ನಾವು 10 ಸ್ಟೆಪ್ ಅಂತೂ ಬೀಳಲ್ಲ. ಕರೆಕ್ಟ್. ಸ್ಟ್ರಾಂಗ್ ಬಿಲ್ಡಿಂಗ್ ಅಂತೂ ಬೀಳಲ್ಲ, ಸ್ಟ್ರಾಂಗ್ ಇದ್ದೇ ಇರ್ತದೆ. ಅದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋದಾಗ ನಮ್ದು ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ, ಸ್ಟ್ರಾಂಗೆಸ್ಟ್ ಇರುತ್ತೆ. ಏನು ಗೊತ್ತಿದೆ, ನನ್ ದುಡ್ಡಿದೆ, ನನ್ಗೆ ರೆಕಮೆಂಡೇಶನ್ ಇದೆ ಅಂತ ಹೋದಾಗ ಆಬ್ವಿಯಸ್ಲಿ ಒಂದು ಸೀರಿಯಲ್ ಅಷ್ಟು ಬಿಟ್ರೆ ಬೇರೆ ಏನ್ ಮಾಡಕ್ ಮತ್ತೆಲ್ಲೂ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಎಲ್ಲ ಏನ್ ಕಲಿಬೇಕು ಎಲ್ಲವನ್ನ ಕಲ್ತು ಪ್ರಿಪೇರ್ ಆಗಿ ಇಂಡಸ್ಟ್ರಿಗೆ ಬನ್ನಿ. ಸಂತೋಷ. ಪ್ರಿಪೇರ್ ಆಗೋದಕ್ಕೆ ಅವಕಾಶ ಇದೆ. ನಮ್ಗೆ ಯಾವ ಅವಕಾಶ ಇರ್ಲಿಲ್ಲ. ನಮ್ಗೆ ಇದ್ದಿದ್ದು ರಂಗಭೂಮಿ ಬಿಟ್ರೆ ಯಾವ ಆಕ್ಟಿಂಗ್ ಕ್ಲಾಸು ಇರ್ಲಿಲ್ಲ, ಡ್ಯಾನ್ಸಿಂಗ್ ಕ್ಲಾಸು ಇರ್ಲಿಲ್ಲ. ರಂಗಭೂಮಿಲೇ ಡ್ಯಾನ್ಸ್ ಮಾಡ್ಬೇಕಾಗಿತ್ತು, ಹಾಡ್ಬೇಕಾಗಿ ಎಲ್ಲ ಅಲ್ಲೇ ಆಗ್ತಾ ಇತ್ತು. ಒಂದು ಸ್ಟೇಜ್ ಮೇಲೆ ಮಳೆನು ಬರ್ತದೆ, ಬಿಸಿಲು ಬರ್ತದೆ, ಗೊತ್ತಿಲ್ಲ. ಅಲ್ಲಿ ನಮ್ಮ ಡ್ರಾಮಾ ಮಾಸ್ಟರ್ ಒದೆ ತಿನ್ಬೇಕಾಗಿತ್ತು, ಅದೆಲ್ಲ ಇತ್ತು. ಈಗ ನಿಮ್ಗೆ ಒಳ್ಳೊಳ್ಳೆ ಕ್ಲಾಸ್ಗಳಿದಾವೆ, ಒಳ್ಳೆ ಸ್ಕೂಲ್ಗಳಿದಾವೆ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದಾರೆ. ಅವ್ರಲ್ಲ ಅಂಥವ್ರ ಹತ್ರ ಸೇರ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಬಂದ್ರೆ ಗೆಟ್ ಆನ್ ಆಗ್ಬೋದು, ಚೆನ್ನಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಷ್ಟೆಲ್ಲ ಬಿಸಿ ಇದ್ರು ಕೂಡ ಬಂದು ಇಂಟರ್ವ್ಯೂ ಕೊಟ್ರಿ. ನಾನು ಮತ್ತೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್. ಹೆಂಗಿತ್ತು ಸರ್ ಇವತ್ತಿನ ಇಂಟರ್ವ್ಯೂ? ಇಷ್ಟ ಆಯ್ತಾ ನಿಮಗೆ? ನಾನ್ ಲಾಸ್ಟ್ ಟೈಮ್ ನಿಮಗೆ ಅಂದ್ರೆ ಎಲ್ಲಾ ಪ್ರಶ್ನೆಗಳನ್ನ ಕೇಳಕ್ ಆಗಿರ್ಲಿಲ್ಲ. ಆಗ ನನಗೆ ಅಷ್ಟು ಮಾತಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ, ಭಯ ಆಗ್ತಾ ಇತ್ತು. ಬಟ್ ಆದ್ರೂ ಸಖತ್ ಬೋಲ್ಡ್ ಆಗಿ ಮಾತಾಡಿದೀನಿ ವಿಡಿಯೋ ಚೆಕ್ ಮಾಡಿದಾಗ. ಬಟ್ ಇವತ್ತು ನಿಮ್ ಜೊತೆ ಕೂತ್ ಮಾತಾಡಿದಾಗ ನಂಗೆ ತೃಪ್ತಿ ಅಂತ ಅನ್ನಿಸ್ತು. ಒಂದಷ್ಟು ವಿಚಾರಗಳನ್ನ ನಾನ್ ತಿಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಕಾರ್ಯಕ್ರಮ. ನೀವು ಆ ಮಟ್ಟಿ ಬಂದಿದ್ದೀರಲ್ಲ, ಇನ್ನ ಒಳ್ಳೆ ಮಟ್ಟಕ್ಕೆ ಬೆಳೀರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಒಳ್ಳೆದಾಗಲಿ. ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ಕೂಡ, ನಿಮ್ ಫ್ಯಾಮಿಲಿಗೂ ಕೂಡ, ನಿಮ್ ಹೀರೋಯಿನ್ಗೂ ಕೂಡ ಹೇಳ್ಬಿಡಿ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.